ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಗೇನ್ ಇವತ್ತು ಮತ್ತೆ ಊರಿಗೆ ಹೋಗ್ತಿದ್ದೀವಿ. ಯಾಕೆ ಅಂತ ಆಲ್ರೆಡಿ ಹೇಳಿದ್ದೀನಲ್ವ. ಸೊ ಅಪ್ಪ ಅಮ್ಮ ಇಬ್ಬರು ಕೂಡ ಟ್ರಿಪ್ ಹೋಗ್ತಿದ್ದಾರೆ. ಸೊ ಹೇಗೋ ಕ್ರಿಸ್ಮಸ್ ಹಾಲಿಡೇಸ್ಗೆ ನನ್ನ ಮಗನಿಗೂ ಕೂಡ ಸ್ಕೂಲ್ ರಜಾ ಇದೆ. ನಾಳೆ ಒಂದಿನ ಇದೆ, ಬಟ್ ನಾಳೆ ಊರಿಂದನೇ ಕಳಿಸ್ತೀನಿ. ಆಮೇಲೆ 5 to 6 days ಏನೋ ರಜೆ ಕೊಡ್ತಾರೆ ಅನಿಸುತ್ತೆ. ಸೊ ಅಲ್ಲಿವರೆಗೂ ಊರಲ್ಲಿರೋಣ, ಬಿಕಾಸ್ ಅಲ್ಲೂ ಕೂಡ ಮನೆ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಲ್ಲಿ. ಸೊ ಅದಕ್ಕೆ ಅಲ್ಲೇ ಹೋಗಿರೋಣ ಅಂತ ಹೇಳಿ ಊರಿಗೆ ಹೋಗ್ತಿದ್ದೀವಿ. ಸೊ ಆಲ್ರೆಡಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ ಪಪ್ಪ ಅಮ್ಮ, ಇನ್ನೂ ಬಂದಿಲ್ವ. ನೈಟ್ 3 o'clockಗೆ ಏನು ಫ್ಲೈಟ್ ಇದೆ, ಮತ್ತು ಎಲ್ಲರೂ ಕೂಡ 11ಗೆಲ್ಲ ಬನ್ನಿ ಅಂತ ಏನೋ ಹೇಳಿದಾರಂತೆ. ಸೊ ಅದಕ್ಕೆ ಎಲ್ಲನೂ ಬೇಗ ಬಾ ಅಂತ ಹೇಳ್ತಿದ್ದಾರೆ. ನಾವು ಇಲ್ಲಿ ಮನೆ ಬಿಡೋದಕ್ಕೇ ಆಲ್ಮೋಸ್ಟ್ 7:30 ಅಷ್ಟಾಗಿತ್ತು. ಒಂದು ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದೇನೇನೋ ಹೇಳಿದ್ರು, ಅದೆಲ್ಲ ತೊಗೊಂಡು ಹೋಗೋಷ್ಟ್ರೊಳಗಡೆ ಎಲ್ಲನೂ ಏನೂ ಪ್ಯಾಕ್ ಮಾಡಿರಲಿಲ್ಲ. ಎಲ್ಲ ಏನೇನು ಬೇಕು ಅಂತ ಎಲ್ಲ ಒಂದೊಂದು ಕಡೆ ಇಟ್ಕೊಂಡು ಕೂತ್ಕೊಂಡಿದ್ರು. ನೀನೇ ಪ್ಯಾಕ್ ಮಾಡಿಕೊಡು ಅಂತೇಳಿ ಅಮ್ಮ ಅಪ್ಪ ಇಬ್ಬರು ಹೇಳ್ತಿದ್ರು. ಸರಿ ಅಂತೇಳಿ ನಾನೆಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಮತ್ತು ಏನೇನು ಸ್ನ್ಯಾಕ್ಸ್ ಬೇಕಾ ಅಂತ ಹೇಳಿ ಅಮ್ಮ ಕ್ಯಾರಿ ಮಾಡ್ತಾರಲ್ಲ, ಆ ಬ್ಯಾಗಲ್ಲಿ ಹಾಕ್ಕೊಡೋಣ ಅಂತ ಹೇಳಿ. ಸೊ ಅಲ್ಲೆಲ್ಲನೂ ಏನೇನಿದೆ ಅಂತೆಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸು, ಬಿಸ್ಕೆಟ್ಸ್ ಎಲ್ಲ ಹಾಕಿದ್ದೆ. ಬಿಕಾಸ್ ಅಲ್ಲಿ ಸಿಗುತ್ತೆ. ಇನ್ ಕೇಸ್ ಎಲ್ಲಾದರೂ ರೂಮಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡು ಏನು ಟೈಮ್ ಪಾಸ್ ಮಾಡಬೇಕಾದ್ರೆ, ಫ್ಲೈಟಲ್ಲಿ ಹೋಗಬೇಕಾದ್ರೆ ಏನಾದರೂ ಇರಲಿ ಅಂತ ಹೇಳಿ ನಾನು ಸ್ನ್ಯಾಕ್ಸು ಡಿಮಾರ್ಟಲ್ಲಿ ಒಂದಷ್ಟು ತೊಗೊಂಬಂದಿದ್ದೆ. ಮತ್ತು ಡ್ರೈ ಫ್ರೂಟ್ಸ್ ಕೂಡ ನನ್ನ ತಮ್ಮ ಆರ್ಡರ್ ಮಾಡಿದ್ದೆ, ಎಲ್ಲ ಕೂಡ ಪ್ಯಾಕ್ ಮಾಡಿರ್ತಾಯಿದ್ದೆ. ಸೊ ಅಮ್ಮದು ಆಲ್ಮೋಸ್ಟ್ ಪ್ಯಾಕ್ ಮಾಡಿದ್ದೀನಿ. ಈ ಬ್ಯಾಗದ ಕತೆ ನೋಡಿ ಆಮೇಲೆ ಹೆಂಗಾಗಿದೆ ಅಂತ. ನಾನು ನೋಡಿರಲಿಲ್ಲ, ಮಾಡಿರಲಿಲ್ಲ. ಪಪ್ಪನೂ ಕೂಡ ಇದೇ ಬ್ಯಾಗಿಗೆ ಹಾಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಎಲ್ಲ ಹಾಕಿದೆ ನೋಡಿ. ಒಂದೊಂದು ಬಾಕ್ಸಲ್ಲಿ ಒಂದೊಂದು ಥರ ಇಟ್ಬಿಟ್ಟು ಎಲ್ಲ ಕ್ಲೀನಾಗಿ ಬ್ಯಾಗ್ ಮಾಡಿದೆ. ಬಿಕಾಸ್ ಅಮ್ಮನಿಗೆಲ್ಲ ಈ ಸರಿ ಸ್ಯಾರೀಸ್ ತೊಗೊಂಡು, ಬಿಕಾಸ್ ಅಮ್ಮ ಕಂಫರ್ಟಬಲ್ ಅಂದರೆ ಸ್ಯಾರೀಸು. ನಾನೇ ಇಲ್ಲಿವರೆಗೂ ಡ್ರೆಸ್ ಆಗಲಿ ನೈಟಿ ಆಗಲಿ ಆ ಥರದ್ದು ಏನೂ ನೋಡೇ ಇಲ್ಲ. ಅವತ್ತಿಂದನೂ ಅಮ್ಮ ಸ್ಯಾರಿ ಹಾಕ್ಕೊಂಡೇ ಬಂದಿದ್ದಾರೆ. ಸೊ ಎಲ್ಲರೂ ಕೂಡ ಪಪ್ಪನ ಜೊತೆ ಹೋಗ್ತಿರೋ, ಅಮ್ಮನ ಜೊತೆ ಹೋಗ್ತಿರೋ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಡ್ರೆಸ್ಸಸ್ ಹಾಕು ಅಂತ. ಬಟ್ ಅಮ್ಮ ಅಷ್ಟು ಕಂಫರ್ಟಬಲ್ ಇಲ್ಲ, ನಾನು ಸ್ಯಾರಿನೇ ಹಾಕ್ತೀನಿ ಅಂತಂದಿದ್ರು. ಅದಕ್ಕೆ ಸ್ಯಾರಿ ಎಲ್ಲ ತೊಗೊಂಡು ಸ್ಟಿಚ್ ಮಾಡ್ಕೊಂಡಿದ್ರು, ಎಲ್ಲ ಪ್ಯಾಕ್ ಮಾಡಿ ಮತ್ತು ಎಲ್ಲ ಹಾಕಿದೆ. ಲಾಸ್ಟ್ಗೆ ಇದು ಏನು ಲಾಕೇ ಬೀಳ್ತಿಲ್ಲ. ಸೂಟ್ ಕೇಸ್ದು ಏನು ಪಾಸ್ವರ್ಡ್ ಇಟ್ಟಿದ್ರು ಅದೆಲ್ಲ ರಾಂಗ್ ಆಗ್ತಿದೆ. ಸರಿ, ಈ ಸೂಟ್ ಕೇಸಲ್ಲಿ ತೆಗೆದು ನನ್ನ ತಮ್ಮ ಮಾಡ್ತಿದ್ದಾನಲ್ಲ, ಇನ್ನೊಂದು ಸೂಟ್ ಕೇಸ್ ಶಿಫ್ಟ್ ಮಾಡಿದರೆ ಅದರಲ್ಲೂ ಕೂಡ ಲಾಕೇ ಓಪನ್ ಆಗ್ತಿಲ್ಲ. ತಲೆನೋವು ಆಗೋಗ್ಬಿಡ್ತು ಲಾಸ್ಟ್ಗೆ. ಸರಿ ಅಂತ ಹೇಳಿ ಲಾಕೇ ಬೇಡ ಅಂತ ಅಂದ್ಬಿಟ್ಟು, ಒಂದು ಕ್ಲಾಕ್ ಇದೆ, ಇನ್ನೊಂದು ಕ್ಲಾಕ್ ಹಾಕಾಗಿಲ್ಲ, ಮತ್ತು ಜಿಪ್ ಹಾಕ್ಬಿಟ್ಟು. ಸೊ ಹಾಗೆ ಟೈಮ್ ಆಯಿತು ಅಂತ ಕೂಡ ಅವರು ಹೊರಟರು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ನೋಡಿ, ಇನ್ನೂ ಮಂಜು ನೋಡಿ ಹೆಂಗಿದೆ ಅಂತ. ಸೊ ಅಷ್ಟೊತ್ತಿಗೆ ಎದ್ದು ಟಿಫನ್ ಎಲ್ಲ ರೆಡಿ ಮಾಡಿದ್ದೆ. ನನ್ನ ಮಗ ಇವತ್ತು ಸ್ಕೂಲ್ಗೆ ಹೋದರೆ ನಾಳೆಯಿಂದ ರಜಾ ಇರುತ್ತೆ ಅಂತ ಹೇಳಿ ಅವನಿಗೆ ಕೂಡ ಹೇಳಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸ್ಕೊಟ್ಟೆ. ಮಂಜುಗೆ ಆಚೆ ಕಡೆ 2 ಕಾರನ್ನ ಆಚೆನೇ ಹಾಕಿದ್ವಿ. ನನ್ನ ತಮ್ಮ ಏರ್ಪೋರ್ಟ್ಗೆ ಅವನ್ನ ಡ್ರಾಪ್ ಮಾಡಿ ಬರೋದಕ್ಕೆ 2 o'clock ಏನಾಗಿತ್ತು. ಸೊ ಆ ಕಾರು ಕೂಡ ಫುಲ್ ಮಂಜು ಆಗಿಬಿಟ್ಟಿತ್ತು, ಇದು ಕೂಡ ಮಂಜು ಹಾಕಿತ್ತು. ಸರಿ ಅಂತ ಹೇಳಿ ಬೆಳಗ್ಗೆ ಹೋಗಬೇಕಾದ್ರೆ ನಾನಿದ್ರು ಅಮ್ಮ ಇದ್ರು ಯಾರೇ ಹೋದ್ರು ಕಾರ್ ಎತ್ತಬೇಕಾದ್ರೆ ಹೂವು ಕಿತ್ಕೊಡೋ ಒಂದು ರೂಢಿ ನಮ್ಮ ಮನೇಲಿ. ಸೊ ಒಂದೇ ಒಂದು ಹೂ ಇತ್ತು, ಅದನ್ನು ಕೂಡ ಕಿತ್ಕೊಟ್ಟು ನನ್ನ ಮಗನಿಗೆ ಕೊಟ್ಟೆ. ಸರಿ ಕಾರಲ್ಲಿ ಇಡು, ಗಣೇಶ ಇದೆಯಲ್ಲ ಗಣೇಶಗೆ ಇಡು ಅಂತ ಹೇಳಿ ಇಟ್ಕೊಟ್ಟು. ಸೊ ಸರಿ ಮಮ್ಮಿ ಸಾಯಂಕಾಲ ಬರ್ತೀನಿ, ನಾನು ಸೈಕಲ್ ತುಳಿಬೇಕು ಅಂತ ಫುಲ್ ಜೋಶಲ್ಲಿ ಹೋಗ್ತಿದ್ದಾನೆ. ಸರಿ ಅಂತ ಹೋಗಿ ಬಂದು ಹಾಗೆ ತಾತ ಬಂದಿದ್ದರು ಮನೆಗೆ. ಚಳಿ ಅಲ್ವಾ, ನಾನು ಅದಕ್ಕೂ ಬೈತಿದ್ದೆ ತಾತನ, ಇಷ್ಟೊತ್ತಿಗೆ ಏನಕ್ಕೆ ಎದ್ದು ಬಂದಿರೋದು, ಮಲ್ಗೋಕ್ಕಾಗಲ್ವಾ 10 ಗಂಟೆವರೆಗೂ, ಚಳಿ ಹೋಗೋವರೆಗೂ ಅಂತ. ಆದರೂ ತಾತ ಇಲ್ಲಿಂದ ಅಂಕಲ್ ಮನೆಗೆ, ಅಂಕಲಿಂದ ಇಲ್ಲಿ ಓಡಾಡ್ತಾನೆ ಇರ್ತಾರೆ. ಸರಿ ಅಂತ ಹೇಳಿ ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟು ನಾನು ಒಂದು ಸ್ವಲ್ಪ ಟೀ ಕುಡಿದು. ನನ್ನ ಮಗ ನೋಡಿ ಫುಲ್ಲು ಎಲ್ಲ ಹಾಕ್ಸ್ಕೊತಾನೆ, ಕ್ಯಾಪ್ ಮಾತ್ರ ಹಾಕ್ಸ್ಕೊಳ್ಳೋದೇ ಇಲ್ಲ. ಸರಿ ಅಂತ ಹೇಳಿ ಆಚೆನೇ ಬಿಟ್ಟಿಲ್ಲ ಅವನನ್ನು. ಫುಲ್ ಬಿಸಿಲು ಬರೋವರೆಗೂ ಮನೆಯಲ್ಲೇ ಆಡಿಕೊಂಡು ಎಲ್ಲ ಇದ್ದ. ಸೊ ತುಂಬ ಕೆಲಸ ಇತ್ತು, ಬಟ್ಟೆ ಎಲ್ಲ ವಾಷಿಂಗ್ ಹಾಕಬೇಕಿತ್ತು, ಎಲ್ಲ ಇತ್ತು. ಏನು ಕೆಲಸ ಮಾಡ್ತೀನೋ ಗೊತ್ತಿಲ್ಲ. ಇವನಿದ್ರೆ ಇವನ್ನೇ ಹಿಡ್ಕೊಂಡಿರಬೇಕು, ಇಲ್ಲ ಹಿಂದೆ ಮುಂದೆನೇ ಇರಬೇಕು. ಇವ್ನು ಬಿಟ್ಟು ಹೋಗಂಗೆ ಇಲ್ಲ. ಏನಾದರೂ ಬಿಟ್ಟು ಹೋಗಿದ್ದೀನಂದರೆ ಅಲ್ಲೇನೋ ಒಂದು ಎಡವಟ್ಟು ಮಾಡ್ಕೊಂಡಿರ್ತಾನೆ ಅಂತ ಅರ್ಥ. ಸೊ ನೋಡಿ ಎಲ್ಲರೂ ಆಯಿತು, ಊಟ ತಿನ್ನಿಸ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು, ಆಮೇಲೆ ಮಲಗ್ತಾನೆ ಅಂತೇಳಿ ಊಟ ತಿನ್ಸೋಕ್ಕೆ ಹೋದರೆ ಇವನಿಗೆ ಒಂದು 7-8 ಜೊತೆ ಚಪ್ಪಲಿ ಇದೆ. ಅವ್ನ ಚಪ್ಪಲಿ ಬಿಟ್ಟು ಬೇರೆ ಎಲ್ಲರೂ ಚಪ್ಪಲಿ ಮೇಲೇ ಇವ್ನಿಗೆ ಇಷ್ಟ. ಸರಿ ಅಂತ ದೊಡ್ಡವ್ರ ಚಪ್ಪಲಿನ ಹಾಕ್ಕೊಂಡು ಓಡಾಡಲಿ ಅಂತ ಹೇಳ್ಬಿಟ್ಟು ಹಂಗೂ ಹಿಂಗೂ ಓಡಾಡಿಸ್ಕೊಂಡು ಊಟ ಮಾಡಿದರೆ, ಯಪ್ಪ ಅವ್ನಿಗೆ ಊಟ ತಿನ್ಸೋಷ್ಟ್ರೊಳಗಡೆ ನನಗೆ ದೇವರೆಲ್ಲ ಕಣ್ಮುಂದೆ ಬರ್ತಾನೆ. ಅಷ್ಟು ಟಾರ್ಚರ್ ಮಾಡ್ತಾರೆ ಊಟ ತಿನ್ನೋಕ್ಕೆ. ಒಂದು ಕಡೆ ಕೂತ್ಕೊಳ್ಳಲ್ಲ, ಓಡಾಡ್ತಾ ಇರಬೇಕು. ಇವನಿಗೆ ಮಲಗಬೇಕಾದಾಗ ಮಾತ್ರ 2 ಕಾಲು ಒಂದು ಹತ್ರ ಇರೋದು. ಇದ್ದಿದ್ದಾನಂದರೆ ಓಡಾಡ್ತಾ ಇರೋದು. ಒಂದು ಅಷ್ಟೋ ಇಷ್ಟು ಹೊಟ್ಟೆಗೆ ಅವ್ನು ತಿನ್ಕೊಂಡ್ರೆ ನೆಮ್ಮದಿಯಾಗಿ ಆಡ್ಕೊಂಡಿರ್ತಾನೆ ಅನ್ನೋ ಒಂದು ಹೋಪ್ಸ್ ನನಗೆ. ಸೊ ಅದಕ್ಕೆ ಬಲವಂತ ಮಾಡಿ ಒಂದು ಸ್ವಲ್ಪ ಊಟ ತಿನ್ನಿಸಿ ಆಮೇಲೆ ನನ್ನ ತಮ್ಮ ನಾನ್ ವೆಜ್ ತಂದಿದ್ದ.
ಸೊ ಅದನ್ನು ಕೂಡ ಒಂದು ಸ್ವಲ್ಪ ಬಿರಿಯಾನಿ ಮಾಡಿ ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡಿದ್ದೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಜಾಸ್ತಿ ವೀಡಿಯೋ ಮಾಡಿಲ್ಲ, ತುಂಬ ಟಯರ್ಡ್ ಆಗೋಗಿತ್ತು. ಸೊ ಅದಕ್ಕೆ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ನಾಳೆಯಿಂದ ಹೇಗಿರುತ್ತೆ ಏನು ಅಮ್ಮ ಮನೆಯಲ್ಲಿ ಅಂತ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.